ನಾನಿವತ್ತು ನಮ್ಮ ಬನ್ನೂರು ಜೂನಿಯರ್ ಕಾಲೇಜಿಗೆ ಬಂದಿದ್ದೀನಿ. ಇಲ್ಲಿ ಮಕ್ಕಳು ಆಟ ಆಡ್ತಿದ್ರು ನೋಡಿ ನನಗೊಂಥರ ಮನಸ್ಸಿಗೆ ತುಂಬ ನೋವಾಯಿತು. ಯಾಕಂದರೆ ನಮ್ಮ ಬನ್ನೂರಿಗೆ ಯಾರೇ ಶಾಸಕರು ಗೆದ್ದರೂ ಗೆಲ್ಲೋ ತನಕನೇ ಅವನು ನಮ್ಮವನು, ಇವನು ನಮ್ಮವನು, ಅವ್ನು ನಮ್ಮ ರಿಲೇಷನು ಅಂತ ಹೇಳ್ತಾ ಇರ್ತಾರೆ. ಆದರೆ ಗೆದ್ದಾದ್ಮೇಲೆ ಯಾರು ರಿಲೇಷನ್ ಇಲ್ಲ, ಯಾರೂ ಇಲ್ಲ. ಈ ನನ್ನ ಸಣ್ಣ ಪುಟ್ಟಿ ಮಕ್ಕಳು ಇಲ್ಲಿ ಕಬಡ್ಡಿ ಆಡ್ತಾ ಇದ್ದಾರೆ. ಎಲ್ಲ ಲೇಡೀಸ್ ಹುಡುಗಿರು ನೋಡಿ ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ಕ್ರೀಡಾ ಇಲಾಖೆಗೆ ಆಡೋಕ್ಕೋದ್ರೆ ಇಲ್ಲಿ ಕ್ರೀಡಾ ಇಲಾಖೆನೇ ಇಲ್ಲ, ಚೆನ್ನಾಗಿ ಗ್ರೌಂಡ್ ಇಲ್ಲ. ಅದ್ರ ಬಗ್ಗೆ ನಾವು ನಮ್ಮ ಪುಟ್ಟ ಮಕ್ಕಳಿಗೆ ಜೊತೆ ಮಾತಾಡೋಣ. ಹೇಳ್ಬಿಟ್ಟು ನಿಮ್ಮ ಹೆಸರು? ನನ್ನ ಹೆಸರು ವೀಕ್ಷಿತಾ ಅಂತ. ನಾನು ಸಂತೆಮಳದಿಂದ ಬರ್ತಾ ಇದ್ದೀನಿ. ನಮ್ಮ ಸ್ಕೂಲ್ ಆರೋಣ ಸೆಂಟ್ರಲ್ ಸ್ಕೂಲ್ ಅಂತ. ಅವರು ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಕೊಡ್ತಾವ್ರೆ. ಹಂಗೆ ಒಂದು ಬನ್ನೂರಲ್ಲಿ ನಮಗೆ ಸಂಸ್ಥೆ ಕಟ್ಸ್ಕೊಟ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊತೀನಿ. ಓಕೆ, ಮಾತಾಡೋಣ. ನನ್ನ ಹೆಸರು ಮನ್ವಿತಾ ಅಂತ. ದಾಸೇಗೌಡ ಕೊಪ್ಪಳಿಂದ ಆರೋಣ ಸೆಂಟ್ರಲ್ ಸ್ಕೂಲ್ಗೆ ಹೋಗ್ತೀನಿ. ನಮ್ಮ ಮ್ಯಾನೇಜ್ಮೆಂಟು, ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ಲು, ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಾರೆ ಕಬಡ್ಡಿಗೆ ಮತ್ತು ಎಲ್ಲ ಸ್ಪೋರ್ಟ್ಸ್ಗೂ. ಕೋರ್ಡಿನೇಷನ್ ಎಲ್ಲ ಚೆನ್ನಾಗೈತೆ. ಒಂದು ಬೇಜಾರು ಏನಂದರೆ ನಮ್ಮ ತಾಲೂಕಲ್ಲಿ ನರಸೀಪುರದಲ್ಲಿ ಮತ್ತು ಬನ್ನೂರಲ್ಲಿ ಎಲ್ಲೂ ಚೆನ್ನಾಗಿರೋ ಗ್ರೌಂಡ್ ಇಲ್ಲ ಆಡೋಕ್ಕೆ ಅಂತ ಅನಿಸುತ್ತೆ. ನನ್ನ ಹೆಸರು ಕೃಷಿ. ನಾನು ಮೇಗಳಕೊಪ್ಪಲಿಂದ ಬಂದಿದ್ದೀನಿ. ನಮ್ಮ ಸ್ಕೂಲ್ ಆರೋಣ ಸೆಂಟ್ರಲ್ ಸ್ಕೂಲು. ನಮ್ಮ ಪೇರೆಂಟ್ಸು, ನಮ್ಮ ಟೀಚರ್ಸು, ಸ್ಕೂಲವ್ರು ಎಲ್ಲ ನಮಗೆ ಕಬಡ್ಡಿ ಆಡೋಕ್ಕೆ ಸಪೋರ್ಟ್ ಮಾಡ್ತಾರೆ. ನನ್ನ ಹೆಸರು ಅಂಕಿತಾ ಅಂತ. ನಾನು ಬನ್ನೂರಿಂದ ಬರ್ತೀನಿ. ಆರೋಣ ಸ್ಕೂಲಲ್ಲಿ ಓದ್ತೀನಿ. ನನ್ನ ಹೆಸರು ಇಂದುಶ್ರೀ ಅಂತ. ನಾನು ಆರೋಣ ಸ್ಕೂಲಲ್ಲಿ ಓದ್ತೀನಿ. ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಇನ್ನೂ ಸಪೋರ್ಟ್ ಮಾಡಬೇಕು ಅಂತ. ನನ್ನ ಹೆಸರು ತನ್ವಿತಾ. ನಾನು ಬಸವನಹಳ್ಳಿಯಿಂದ ಬರ್ತೀನಿ. ನಾನು ಆರೋಣ ಸೆಂಟ್ರಲ್ ಸ್ಕೂಲ್. ನನ್ನ ಹೆಸರು ಹರ್ಷಿಕಾ. ನಾನು ಮೇಗುಕೊಪ್ಪಲಿಂದ ಬರ್ತೀನಿ. ನಮ್ಮ ಸ್ಕೂಲ್ ಆರೋಣ ಸೆಂಟ್ರಲ್ ಸ್ಕೂಲು. ಮ್ಯಾನೇಜ್ಮೆಂಟು, ಪ್ರಿನ್ಸಿಪಲ್ಸು, ಟೀಚರ್ಸು, ನಮ್ಮ ಸರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಪೇರೆಂಟ್ಸು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ಕೂಲಲ್ಲೆಲ್ಲ ವ್ಯವಸ್ಥೆ ಇದೆ. ಬಟ್ ಹೋಬ್ಳಿಲಿ, ತಾಲೂಕಲ್ಲಿ ಕ್ರೀಡಾಂಗಣ ವ್ಯವಸ್ಥೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತಿದ್ದೀನಿ. ಎಷ್ಟು ವರ್ಷದಿಂದ ಆಡ್ತಾ ಇದ್ದೀರಾ ನೀವು? ಇದೆ ಫಸ್ಟ್ 3 ವರ್ಷದಿಂದ ಯಾರು ಆಡ್ತಾ ಇದ್ದಾರೆ? 3 ಇಯರ್ಸ್ ಸ್ಕೂಲ್. ನೀವು ಎಷ್ಟು? ನನ್ನ ಹೆಸರು ನಯನ ಅಂತ. ನಾನು ಆಚರಣೆಯಿಂದ ಬಂದಿದ್ದೀನಿ. ನಮ್ಮ ಸ್ಕೂಲ್ ಆರೋಣ ಸೆಂಟ್ರಲ್ ಸ್ಕೂಲು. ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಎಲ್ಲ ಕಡೆಯಿಂದ ನಮ್ಗೆ ಕರೆಕ್ಟಾಗಿ ಸಪೋರ್ಟ್ ಸಿಗ್ತಾ ಇದೆ. ನಾವೀಗ ಸಂತೆಮಳದಲ್ಲಿ ಆಡಕ್ಕೆ ಬಂದಿದ್ದೀವಿ ಬನ್ನೂರ ಹತ್ರ. ನಮ್ಗೆ ಇಲ್ಲಿ ಕರೆಕ್ಟಾಗಿ ಭಾನುವಾರ ಬರ್ತೀವಿ. ಫಸ್ಟ್ ವಾರ ಬಂದಿದ್ದೀವಿ ಆಡೋಣ ಅಂತ. ಕರೆಕ್ಟಾಗಿ ಕೋರ್ಟ್ ಇಲ್ಲ, ಅದಕ್ಕೆ ನಾವು ಗೌರ್ಮೆಂಟ್ಗೆ ಮನವಿ ಮಾಡ್ತಿದ್ದೆ ನಮ್ಗೊಂದು ಕೋರ್ಟ್ ಬೇಕು ಅಂತ. ನೋಡಿ, ಇಂಥ ಮಕ್ಕಳು ಇರಬೇಕು, ಸ್ಟ್ರಾಂಗ್. ನನ್ನ ಹೆಸರು ಕಾರುಣಿ ಅಂತ. ನಾನು ಹತ್ತಳ್ಳಿಯಿಂದ ಬರ್ತೀನಿ, ಆರೋಣ ಸೆಂಟ್ರಲ್ ಸ್ಕೂಲ್ಗೆ. ನನ್ನ ಹೆಸರು ಸನ್ನಿಧಿ ಅಂತ. ನಾನು ಕೇತಪುರದಿಂದ ಬರ್ತೀನಿ. ನನ್ನ ಹೆಸರು ಸ್ಪಂದನ್ ಅಂತ. ಜೋರಾಗಿ ಮಾತಾಡಬೇಕು, ನಾಶ ಮಾಡಿಲ್ವಾ? ಮಾತಾಡಿ ಜೋರಾಗಿ. ನನ್ನ ಹೆಸರು ಸ್ಪಂದನ್ ಅಂತ. ನಮ್ಮ ದಾಸೇಗೌಡ ಕೊಪ್ಪಳಿಂದ. ನಮ್ಮ ಸ್ಕೂಲ್ ಹೆಸರು ಆರೋಣ ಸೆಂಟ್ರಲ್. ಜೋರಾಗಿ ಸ್ಟ್ರಾಂಗ್. ಮೈ ನೇಮ್ ಇಸ್ ಧೃತಿ ಅಮರ್. ನಾನು ML ಉಂಡಿಯಿಂದ ಬರ್ತಿದ್ದೀನಿ. ಆರೋಣ ಸೆಂಟ್ರಲ್ ಸ್ಕೂಲ್ ML ಉಂಡಿ. ಅಷ್ಟೇನಾ? ಎಲ್ಲಿರೋದು? ಈ ಕಡೆ. ಓಕೆ, ಥ್ಯಾಂಕ್ ಯು. ನೋಡ್ತಾ ಇದ್ದೀರಲ್ಲ ಸರ್, ಮಕ್ಕಳಿಗೆ ಆಡೋಕ್ಕೆ ತುಂಬ ಸ್ಟ್ರಾಂಗ್ ಇದ್ದಾರೆ. ಅದರಿಂದ ಸಾಧ್ಯವಾದಷ್ಟು ಅತಿ ಶೀಘ್ರದಲ್ಲಿ ನೀವು ಕ್ರೀಡಾ ಇಲಾಖೆಗೆ ಒಂದು ಮನವಿ ಕೊಟ್ಟು ಮಕ್ಕಳಿಗೆ ಆಡಬೇಕಂತ ಒಂದು ಗ್ರೌಂಡ್ ಮಾಡಿಕೊಡಿ ಸರ್. ಹೊಡಿ ಆಚೆಗೆ ಬಿಡು ಔಟ್. ಸರ್ ನಮಸ್ತೆ. ನಾವು ಆರೋಹಣ ಸೆಂಟ್ರಲ್ ಸ್ಕೂಲ್ ಅವರು ಫಿಸಿಕಲ್ ಎಜುಕೇಶನ್ ಟೀಚರ್. ನಾವು ಸ್ಟೇಟ್ ಲೆವೆಲ್ಗೆ ಟೀಮ್ ರೆಡಿ ಮಾಡ್ತಾ ಇದ್ದೀವಿ. ಸತತ ಒಂದೂವರೆ ತಿಂಗಳಿಂದ ಟೀಮ್ ರೆಡಿ ಮಾಡ್ತಾ ಇದ್ದೀವಿ. ಮಕ್ಕಳನ್ನ ಸ್ಟೇಟ್ ಲೆವೆಲ್ಗೆ ಪ್ರಿಪೇರ್ ಮಾಡಬೇಕಾಗಿರೋದ್ರಿಂದ ಇವತ್ತಿಲ್ಲಿ ಮ್ಯಾಚ್ ಐತೆ ಅಂತ ಕರೆಸಿದ್ರು. ಬಟ್ ಮಕ್ಕಳು ಯಾರೂ ಬಂದಿಲ್ಲ. ಅದಕ್ಕೆ ನಮ್ಮ ಮಕ್ಳಿಗೆ ಪ್ರಾಕ್ಟೀಸ್ ಆಗಲಿ ಅಂತ ಇಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ಸರ್. ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ಪ್ರಿನ್ಸಿಪಲ್ ಆಗಲಿ, ಮತ್ತು ಸ್ಕೂಲ್ ಸ್ಟಾಫು, ನಾನ್ ಸ್ಟಾಫು ಎಲ್ಲ ತುಂಬ ಹೃದಯದಿಂದ ಬೆಂಬಲ ನಮಗೆ ಸತತ ಫಸ್ಟ್ ಡೇಯಿಂದನೂ ಐತೆ. ನಮ್ಮ ಸೆಕ್ರೆಟರಿ ಸರ್ ರಾಮಚಂದ್ರ ಸರ್ ಒಂದೂವರೆ ತಿಂಗಳಿಂದನೂ ಟ್ರೈನಿಂಗ್ ನಡೀತೈತೆ ಸರ್. ದಾವಣಗೆರೆಯಲ್ಲಿ ಐತೆ ಸ್ಟೇಟ್ ಲೆವೆಲು. ಇದೇ 15ನೇ ತಾರೀಕಿಂದ 19ರವರೆಗೆ. ನಮ್ಮ ಆರೋಹಣ ಸ್ಕೂಲ್ನ ಸೆಕ್ರೆಟರಿ ಆದಂಥ ರಾಮಚಂದ್ರ ಸರ್ ನಮಗೆ ತುಂಬ ಬೆಂಬಲ ಕೊಡ್ತಾ ಇದ್ದಾರೆ. ಗೌರವ ಕಾರ್ಯದರ್ಶಿಗಳು ಯೋಗೇಂದ್ರ ಸರ್, ಅಧ್ಯಕ್ಷರು ಹನುಮಂತೇಗೌಡ ಸರ್, ಮತ್ತು ಇವರು ಉಪಾಧ್ಯಕ್ಷರು ಸುರೇಶ್ ಸರ್, ಖಜಾನ್ಸಿ ಮಾಣಿಕ್ ಚಂದನ್ ಸರ್, ಮತ್ತು ಪ್ರಿನ್ಸಿಪಲ್ ವಿಮಲಾ ಮೇಡಮು, HM ಲಕ್ಷ್ಮಿ ಮೇಡಮು, ಮತ್ತು ಸ್ಟಾಫ್ಸು, ನಾನ್ ಸ್ಟಾಫ್ಸು, ಮತ್ತು ಮಕ್ಕಳು ತುಂಬ ಬೆಂಬಲವಾಗಿ ನಿಂತವ್ರೆ. ಇದೇ 15ನೇ ತಾರೀಕಿಂದ 19ನೇ ತಾರೀಕುವರೆಗೂ ದಸರಾದಲ್ಲೂ ನಾವು ಪ್ರತಿ ವರ್ಷ ದಸರಾದಲ್ಲೂ ಕಾಂಪೀಟ್ ಮಾಡ್ತೀವಿ. ನಮ್ಮ ಮಕ್ಕಳು
ಡಿಸ್ಟಿಕ್ ಅಲ್ಲಿ ಗೆದ್ದು ಸ್ಟೇಟ್ ಲೆವೆಲ್ಗೆ ಪ್ರತಿ ವರ್ಷ ಸೆಲೆಕ್ಷನ್ ಆಯ್ತಾರೆ. ಇದಕ್ಕೆಲ್ಲ ಮೇನ್ ಬೆಂಬಲ ಏನು ಅಂತಂದ್ರೆ ನಮ್ಮ ಸ್ಕೂಲ್ ಸಪೋರ್ಟ್ ಚೆನ್ನಾಗೈತೆ ಸರ್, ಒಳ್ಳೆ ಕೋರ್ಡಿನೇಷನ್ ಐತೆ ಮಕ್ಕಳು ಯಾವ ಸ್ಕೂಲಿಂದ ಬಂದಿದ್ದಾರೆ, ಯಾವ ಊರಿಂದ ಬಂದಿದ್ದಾರೆ? ಸರ್. ಎಲ್ಲ ಸುತ್ತಮುತ್ತ ಗ್ರಾಮೀಣ ಭಾಗದವ್ರೆ. CBSE ಸ್ಕೂಲ್ ಅಂತ ಹೇಳ್ತಾರೆ. CBSE ಸ್ಕೂಲ್ ಅಂತ ಹೇಳಿದ್ರೆ ಮಕ್ಕಳನ್ನ ಫುಲ್ ಸ್ಮೂತ್ ಅಂತ ಅಂತಾರೆ, ಬಟ್ ನಮ್ಮ ಮಕ್ಕಳು ಆಪೋಸಿಟ್ ಎಲ್ಲ ಫುಲ್ ಸ್ಟ್ರಾಂಗ್ ಆಗವ್ರೆ, ವರ್ಕೌಟ್ ಮಾಡಿಲ್ಲ. ಇವಾಗ ಇನ್ನುವರೆಗೆ ಎಷ್ಟು ಕಬಡ್ಡಿ ಆಡಿದ್ದಾರೆ ಇವರು? ಸರ್ ಇದು ಡೈರೆಕ್ಟ್ ಝೋನ್ ಲೆವೆಲ್ ಇರೋದು, ಕ್ಲಸ್ಟರ್ ಲೆವೆಲ್ ಇರೋದ್ರಿಂದ ಡೈರೆಕ್ಟ್ ಸ್ಟೇಟ್ ಲೆವೆಲ್ ಬರ್ತದೆ. ಅದಕ್ಕೆ ರೆಡಿ ಮಾಡ್ತಾ ಇದೀವಿ 1.5 ತಿಂಗಳಿಂದ ನಾವು. ನೆಕ್ಸ್ಟ್ ಇವಾಗ ಇದಾದ್ಮೇಲೆ ಎಲ್ಲಿ? ನ್ಯಾಷನಲ್ ಲೆವೆಲ್ ಇರುತ್ತೆ ಸರ್, ಅದು ಇದು ಹರಿದ್ವಾರ. ಈಗ ನಾವು ನೆಕ್ಸ್ಟ್ ಹೋಯ್ತಾ ಇರೋದು ಸ್ಟೇಟ್ ಲೆವೆಲ್ಗೆ ದಾವಣಗೆರೆ. ಯಾವಾಗ ಎಷ್ಟನೇ ತಾರೀಕಿಗೆ? 15ನೇ ತಾರೀಕಿಂದ 19ನೇ ತಾರೀಕುವರೆಗೆ ಸರ್. ಯಾವಾಗ ಹೋಗ್ಬೇಕು ನೀವು? 15ನೇ ತಾರೀಕು ಮಾರ್ನಿಂಗ್ ಹೊರಡ್ಬೇಕು. ನಮ್ಗೆ ಇಲ್ಲಿ ಗ್ರಾಮೀಣ ಭಾಗದ ಎಲ್ಲರೂ ಸಪೋರ್ಟ್ ಮಾಡ್ತಾವ್ರೆ. ನಮ್ಮ ಜೊತೆಲಿ ಮಣಿಯಣ್ಣ ಅಂತ ಸದಾ ಯಾವಾಗ್ಲೂ ನಮ್ಮ ಜೊತೆಲೇ ಇರ್ತಾರೆ. ಆ ಬೀಡ್ನಳ್ಳಿಲಿ ವರ್ಕ್ ಮಾಡ್ತಾರೆ ಸತತವಾಗಿ. ಅವರು 9 ವರ್ಷದಿಂದ ಖೋಖೋ ಎಲ್ಲ ಟ್ರೈನ್ ಅಪ್ ಮಾಡಿ ಮಕ್ಕಳೆಲ್ಲ ಸ್ಟೇಟ್ ಲೆವೆಲ್ ಎಲ್ಲ ಆಡವ್ರೆ. ಇದೇ ಭವ್ಯ ಮತ್ತೆ ಮೋನಿ ಅಂತೆಲ್ಲ ನಮ್ಗೆ ಯಾವಾಗ್ಲೂ ಜೊತೆಲಿ, ಯಾವಾಗ್ಲೂ ಸದಾ ನಮ್ಮ ಜೊತೆಲಿ, ನಮ್ಮ ಸ್ಕೂಲ್ ಜೊತೆಲಿ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ನಾವು ಮಣಿಕಂಠ ಅಂತ ಬೀಡ್ನಳ್ಳಿಯಿಂದ, ನಮ್ಮ ಬನ್ನೂರು ಹೋಬಳಿಲಿ ಆಗಲಿ ಟಿ ನರಸೀಪುರ ತಾಲೂಕಲ್ಲೇ ಆಗಲಿ ಒಂದು ಒಳ್ಳೆ ಗ್ರೌಂಡ್ ಇಲ್ಲ. ಮಕ್ಕಳು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಅದರಲ್ಲೂ ನಮ್ಮ ಬನ್ನೂರು ಹೋಬಳಿ, ನಮ್ಮ ಟಿ ನರಸೀಪುರ ತಾಲೂಕು ಮಕ್ಕಳಂತೂ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ತನಕ ಆಡವ್ರೆ. ನಮ್ಮ ಸರ್ಕಾರದವರು ಇದನ್ನೆಲ್ಲ ಗುರುತಿಸಿ ಒಂದು ಗ್ರೌಂಡ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವೆಲ್ಲ ಗೌರ್ಮೆಂಟಲ್ಲಿ ಕೇಳ್ಕೊತೀವಿ. ಮತ್ತೆ ಹೆಣ್ಮಕ್ಳು ಹುಡುಗರಿಗೆ ದಬಾಕ್ ಬಿಡ್ತಾ ಇದ್ದಾರೆ, ಎಷ್ಟು ಸ್ಟ್ರಾಂಗ್ ಇರ್ಬೋದು? ಅವ್ರು ಹೆಣ್ಮಕ್ಳು ಅಂತಂದ್ರೆ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಕಂಪಲ್ಸರಿ ಪ್ರಾಕ್ಟೀಸ್ ಯಾರು ಮಿಸ್ ಮಾಡಲ್ಲ, ಪ್ರತಿಯೊಬ್ರು ಬಂದೇ ಬರ್ತಾರೆ. ತುಂಬಾ ಚೆನ್ನಾಗಿ ಆಡ್ತಾರೆ ಸರ್. ಇವರು ಹೆಚ್ಚು ಕಡಿಮೆ 4 ವರ್ಷದಿಂದ ಆಡ್ತಾವ್ರೆ. ಇದು 4ನೇ ವರ್ಷ. ಈ ವರ್ಷ ಸ್ಟೇಟ್ ಲೆವೆಲ್ ಆಡ್ತಾವ್ರೆ ಅವ್ರ ಮಕ್ಕಳು. ಎಲ್ಲೆಲ್ಲಿ ಮಾಡ್ತೀರಾ ನೀವು ಟ್ರೈನಿಂಗ್ ಆರೋಹಣ ಸ್ಕೂಲ್ ಐತೆ, ಮತ್ತೆ ಹಿಂಗೆ ಸಂತೆಮೇಳ ಈ ತರ ಮಾಡ್ತಾರೆ. ಸರ್ಕಾರ ಮಾಡ್ಬೇಕು ಅವರು. ಹೌದು, ಸರ್ಕಾರದ ಕಡೆಯಿಂದ ಏನು ಸೌಲಭ್ಯ ಇಲ್ಲ ಇದಕ್ಕೆ. ಹೌದು, ಒಂದು ಕ್ರೀಡಾ ಇಲಾಖೆಯವರು ನಮ್ಮ ತಾಲೂಕ್ ಲೆವೆಲ್ಗೆ ಒಂದು 400 ಮೀಟರ್ಸ್ ಇಲ್ಲ 200 ಮೀಟರ್ಸ್ ಒಂದು ಒಳ್ಳೆ ಗ್ರೌಂಡ್ ಮಾಡ್ಕೊಡ್ಬೇಕು ಅಂತ ನಾವು ಅವ್ರ ಹತ್ರ ಕೇಳ್ಕೊತೀವಿ. ಬಟ್ ಇಲ್ಲಿ ಗ್ರೌಂಡ್ ವ್ಯವಸ್ಥೆ ಇಲ್ದೇ ಇರೋದ್ರಿಂದ ಮಕ್ಳು ಈ ತರ ಎಲ್ಲ ಅಲ್ಲಿ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ಬೇಕಂತ ವ್ಯವಸ್ಥೆ ಇರುತ್ತೆ. ಅದರಿಂದ ಯಾವ್ದಾರ ಒಂದು ಗ್ರೌಂಡ್ ಇದ್ರೆ ಮಕ್ಕಳು ಗ್ರೌಂಡ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಬೋದು. ಆ ತರ ಒಂದು ನಮ್ಮ ತಾಲೂಕ್ ಲೆವೆಲ್ ಅಲ್ಲಿ ಯಾವ್ದಾದ್ರು ಒಂದು ಮಾಡ್ಕೊಡ್ಬೇಕು ಅಂತ ನಾವು ಸರ್ಕಾರನ ಕೇಳ್ಕೊತೀವಿ. ನನ್ನ ಹೆಸರು ವೀಕ್ಷಿತಾ ಅಂತ. ನಾನು ಈ ಸಂತೆಮಳದಿಂದ ಬರ್ತೀನಿ ಆಟಾಡೋಕ್ಕೆ. ನಮ್ಮ ಸ್ಕೂಲ್ ಹೆಸರು ಆರೋಹಣ ಸೆಂಟ್ರಲ್ ಸ್ಕೂಲ್ ಅಂತ. ನಾನು 2 ವರ್ಷದಿಂದ ಆಡ್ತವನಿ ಕಬಡ್ಡಿನ. ದಸರಾ ಡಿಸ್ಟಿಕ್ಕು ಆಡಿದ್ದೀನಿ, ತಾಲೂಕು ಹೋಬ್ಳಿ ಎಲ್ಲ ಆಡಿದ್ದೀನಿ. ಇವಾಗ ಡೈರೆಕ್ಟ್ ಸ್ಟೇಟ್ ಆಡ್ತವನಿ. ತುಂಬ ಖುಷಿ ಆಯ್ತೈತೆ. CBSE ಕಡೆಯಿಂದ 12 ಜನ ಇದ್ದೀವಿ. ಹಾ, ಎಲ್ಲ ಹೆಣ್ಮಕ್ಳು. ಹಾ, ಸ್ಟ್ರಾಂಗ್. ಮನ್ವಿತಾ ಅಂತ. ನಾನು ದಾಸೆಗೌಡನ ಕೊಪ್ಪಳಿಂದ ಆರೋಹಣ ಸೆಂಟ್ರಲ್ ಸ್ಕೂಲಲ್ಲಿ ಆಡ್ತೀನಿ. ನಾನು 3 ವರ್ಷದಿಂದ ಕಬಡ್ಡಿ ಆಡ್ತಾ ಇದ್ದೀನಿ ಆರೋಹಣ ಸೆಂಟ್ರಲ್ ಸ್ಕೂಲಲ್ಲಿ. ಹೋಬಳಿ, ತಾಲೂಕು ಮತ್ತೆ ದಸರಾ ಡಿಸ್ಟಿಕ್ಕು ಎಲ್ಲದರಲ್ಲೂ ಕಾಂಪೀಟ್ ಮಾಡಿದ್ದೀನಿ. ನನ್ನ ಹೆಸರು ಕೃಷಿ. ನಾನು ಮೇಗಳಕೊಪ್ಪಲಿಂದ ಬಂದಿದ್ದೀನಿ. ನನ್ನ ಸ್ಕೂಲ್ ಆರೋಹಣ ಸೆಂಟ್ರಲ್ ಸ್ಕೂಲು. ನಾನು 3 ವರ್ಷದಿಂದ ಕಬಡ್ಡಿ ಆಡ್ತಾ ಇದ್ದೀನಿ. ನನ್ನ ಹೆಸರು ಇಂದುಶ್ರೀ ಅಂತ. ನಾನು ಆರೋಹಣ ಸ್ಕೂಲಿಂದ. ಸ್ಕೂಲ್ ಅವರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗೆಲ್ಲ ಹೆಲ್ಪ್ ಮಾಡ್ತಾರೆ. ಹೆಸರು ಅನುಪ್ರಿಯಾ ಅಂತ. ನಾನು ಈ ವರ್ಷದಿಂದ ಆಡ್ತಿದ್ದೀನಿ. ನಾನು ಚೆನ್ನಾಗಿ ಆಡ್ತೀನಿ ಅಂತ ನಂಗೆ ನಂಬಿಕೆ ಇದೆ ಅಷ್ಟೇ. ನಾನು ಬಾಬು ಬನ್ನೂರು. ಇಲ್ಲಿ ಸಣ್ಣ ಮಕ್ಕಳು ನೋಡಿದಾರ ಆಟ ಆಡುವ ನೋಡಿದ್ವಿ, ಒಂಥರ ಮನ್ಸ್ಕೊಂತ ನೋವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನಮ್ಮ ಬನ್ನೂರಿಗೆ ಯಾರೇ ಶಾಸಕರು ಗೆದ್ರು ಏನು ಮಾಡಲ್ಲ. ನಮ್ಗೆ ನಾವು ಓಟ್ ಯಾಕಪ್ಪ ಹಾಕಿದ್ವು ಅನಿಸುತ್ತೆ, ಯಾಕಪ್ಪ ಇದು ಓಟ್ ಬರ್ತು ಅಂತ. ಯಾಕಂದ್ರೆ ಓಟ್ ದಿನ ನಮ್ಮ ಅಣ್ಣ ತಮ್ಮದವರು, ನಮ್ಮ ರಿಲೇಷನ್ ಅವರು ಜಾತಿ ಕಟ್ಟಿ ಎಲ್ಲ ಸಾಯ್ತಾರೆ. ಗೆದ್ದಾದ್ಮೇಲೆ ಅವನ್ ಯಾರು ಇವನ್ ಯಾರು, ಈ ಮಕ್ಳಿಗೆ ನೋಡ್ರೆ ಹೊಟ್ಟೆ ಎಲ್ಲ ಉರಿತ ತಗೊಂಡ್ರಿ. ಸರಿಯಾಗಿರೋದು ಕ್ರೀಡಾ ಇಲಾಖೆ ಅವರು ಬಂದು ನಮ್ಗೆ ಬನ್ನೂರಲ್ಲಿ ಒಂದು ಗ್ರೌಂಡ್ ಮಾಡ್ತಾ ಇಲ್ಲ. ಸರಿಯಾಗಿ ಫುಟ್ಬಾಲ್ ಇಲ್ಲ, ಸರಿಯಾಗಿ ಕ್ರಿಕೆಟ್ ಆಡೋಕೆ ಇಲ್ಲ. ಮಕ್ಕಳೆಲ್ಲ ನೋಡಿ ಹೆಂಗ್ ಪಾಪ ಎಷ್ಟು ಕಷ್ಟಪಟ್ಟು ಕಬಡ್ಡಿ ಆಡ್ತಾ ಇದಾರೆ. ನಾವು ಬನ್ನೂರಿಗೆ ಪ್ರಥಮ ಬಾರಿಗೆ ಆಡಿದವರು ನೋಡ್ಬಿಟ್ಟು ಇವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು, ಇಂಥವ್ರಿಗೆ ಬೆಳೆಸ್ಬೇಕು. ಕ್ರೀಡಾ ಇಲಾಖೆಗೆ ಸಪೋರ್ಟ್ ಮಾಡ್ಬೇಕು. ಅದ್ಬಿಟ್ಟು ನೀವು ಏನೇನೋ ಮಾಡ್ತೀರಾ, ಎಲ್ಲೆಲ್ಲ ಹೋಗಿ ಸುರಿತೀರಾ. ಇಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ರಿ. ನಮ್ಮ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು ಅಂತ ರಿಕಾರ್ಡ್ ಆಡಿಲ್ವಾ, ನೋಡ್ರಿ ಹೆಂಗ ಆಡ್ತಾ ಇದಾರೆ. ಖುಷಿ ಆಗ್ತಾ ಇದೆ ನಂಗೆ ನೋಡ್ಬಿಟ್ಟು. ನಂಗೆ ಮನ್ಸೆಲ್ಲ ತುಂಬಾ ಎಷ್ಟು ನೋವಾಗ್ತಾ ಇದೆ ಗೊತ್ತಾ. ನೋಡಿ, ಸರಿಯಾಗಿ ಸ್ಕೂಲ್ಗಳು ಈ ತರ ಎಲ್ಲ